ಅವರ ಅಭಿವೃದ್ಧಿ ಶೂನ್ಯತೆ ಹಾಗೂ ಅಸಮರ್ಥ ಸರ್ಕಾರದ ವೈಫಲ್ಯ ಏನಿದೆ ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಇಶ್ಯೂವನ್ನ ತಂದಿದ್ದಾರೆ. ದೇಶದಲ್ಲಿ ರಾಷ್ಟ್ರೀಯತೆಯನ್ನ ಪ್ರೊಪಗೇಟ್ ಮಾಡ್ತಿರುವಂತದಕ್ಕೋಸ್ಕರ ಬ್ಯಾನ್ ಮಾಡ್ತಾ ಇದ್ದೀರಾ. ನೆಹರೂಗಾಗಿಲ್ಲ, ಇಂದಿರಾ ಗಾಂಧಿಗಾಗಿಲ್ಲ, PV ನರಸಿಂಹರಾವ್ ಅವರಿಗಾಗಿಲ್ಲ. ಆದ್ರಿಂದಾಗಿ ಈಗಿನ ಯಾವ ಸಿದ್ದರಾಮಯ್ಯನವರಿಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಇವ್ರ್ಯಾರಿಗೂ ಕೂಡ ಇದು ಕನಸಿನ ಮಾತು. ಬಾಯಲ್ಲಿ ಮಾತ್ರ ಇದು ಸಾಧ್ಯ ಹೊರತು ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳಿಕ್ ಬಯಸ್ತೀನಿ. ಇವಾಗಿನ ಕಾಂಗ್ರೆಸ್ ಪಕ್ಷ ಏನಿದೆಯಲ್ವಾ, ಇದು ರಾಜಕೀಯ ಕಾಂಗ್ರೆಸ್ ಪಕ್ಷ. ಆದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿರುವಂತ ಕಾಂಗ್ರೆಸ್ ಪಕ್ಷ. ಇದಕ್ಕೂ ಸಂಬಂಧ ಇಲ್ಲ. ಸರ್ಕಾರಿ ಜಾಗಗಳಲ್ಲಿ RSS ಕಾರ್ಯಕ್ರಮಗಳು, ಚಟುವಟಿಕೆಗಳು ಬ್ಯಾನ್ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಪತ್ರವನ್ನು ಬರೆದಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರತನ್ ರಮೇಶ್ ಪೂಜಾರಿ ಅವರಿದ್ದಾರೆ. ಅವರೇ ನಾವು ನೇರವಾಗಿ ಮಾತನಾಡ್ಸೋಣ. ಸರ್, ಈಗಾಗಲೇ ವಿಚಾರ ಗೊತ್ತಿರುವಂಥದ್ದು RSSನ ಕಾರ್ಯಕ್ರಮಗಳು ಮತ್ತು ಸರ್ಕಾರಿ ಜಾಗದಲ್ಲಿ RSSನ ಚಟುವಟಿಕೆಗಳು ನಡೀಬಾರ್ದು, ಬ್ಯಾನ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈಗ ಪತ್ರಗಳು ಕಾಂಗ್ರೆಸ್ನಲ್ಲಿ ಆಗ್ರಹಕ್ಕೂ ಆಗ್ತಿರುವಂಥದ್ದು. ಏನು ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ, ಈ ಘಟನೆಗೆ ಸಂಬಂಧಪಟ್ಟಾಗಿ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು? ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಬಂದು ಸುಮಾರು 2.5 ವರ್ಷ ಆಗಿದೆ. ಒಂದೇ ಒಂದು ಚೂರು ಡೆವಲಪ್ಮೆಂಟು ಅಥವಾ ವೆಲ್ಫೇರ್ ಕಾರ್ಯಕ್ರಮಗಳು ಏನೂ ನಡೀತಾ ಇಲ್ಲ. ಅಭಿವೃದ್ಧಿ ಅಂತ ಹೇಳಿದರೆ, ಅವರು ಅಭಿವೃದ್ಧಿ ಏನಾಗಿದೆ ಅಂತ ಅವ್ರ ಹತ್ರ ಪ್ರಶ್ನೆ ಕೇಳಿದರೆ ಅವರು ಬ್ಲ್ಯಾಂಕ್ ಆಗಿಬಿಡ್ತಾರೆ. ಝೀರೋ, ದೆರ್ ಇಸ್ ನೋ ಅಭಿವೃದ್ಧಿ ಇಲ್ಲದೆ ಇರೋದ್ರಿಂದಾಗಿ ಅವರು ಟೈಮ್ ಆ್ಯಂಡ್ ಅಗೇನ್ ಆಯಾ ಇಂಟರ್ವಲ್ಗಳಲ್ಲಿ ಡೈವರ್ಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಇಶ್ಯೂವನ್ನು ಎತ್ತಾರೆ. ಈ ಇಂಟರ್ವಲಲ್ಲಿ ಈ ಇಶ್ಯೂವನ್ನು ಎತ್ತಿದ್ದಾರೆ. ನಿನ್ನೆ 100 ವರ್ಷ ಆಗಿರೋದ್ರಿಂದಾಗಿ ಅವರಿಗೆ ಆ ಒಂದು ಇಡೀ ದೇಶದಾದ್ಯಂತ ನಡೆದ ಪಥಸಂಚಲನ ಇರ್ಬೋದು, ಲಕ್ಷಾನುಗಟ್ಟಲೆ RSS ಕಾರ್ಯಕರ್ತರು ಭಾಗವಹಿಸಿದ್ದಿರ್ಬೋದು. ಆ ಒಂದು ಆಂದೋಲನವನ್ನು ನೋಡಿ ಅವರಿಗೆಲ್ಲೋ ಒಂಥರ ಹೊಟ್ಟೆಗೆ ಉರಿಯಾಗಿದೆ. ಹಾಗೂ ಇದೇ ಒಂದು ಸಮಯವನ್ನು ಬಳಸ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಡೈವರ್ಟ್ ಮಾಡುವ ಅವರ ಅಭಿವೃದ್ಧಿ ಶೂನ್ಯತೆ ಹಾಗೂ ಅಸಮರ್ಥ ಸರ್ಕಾರದ ಒಂದು ವೈಫಲ್ಯ ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಇಶ್ಯೂವನ್ನು ತಂದಿದ್ದಾರೆ. ಅಷ್ಟಕ್ಕೂ ಅವರು ನೋಡಿ, ಕಾಂಗ್ರೆಸ್ನವರ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದಿದ್ರೆ, ಅಲ್ಲಿ ಅಫ್ಜಲ್ ಗುರು ದೇಶದ ಸಂಸತ್ ಮೇಲೆ ಬಾಂಬ್ ಹಾಕಿದರೆ ಆತನನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈ ಕಡೆ ಇದು JKLF ಟೆರರಿಸ್ಟ್ ಬಂದರೆ ಮನಮೋಹನ್ ಸಿಂಗ್ ಅವರನ್ನು ಮೀಟ್ ಮಾಡ್ತಾರೆ. ಕರ್ನಾಟಕದಲ್ಲಿ PFI ಕಾರ್ಯಕರ್ತರ ಕೇಸುಗಳನ್ನು ವಾಪಸ್ ತಗೊತಾರೆ. ಶಿವಮೊಗ್ಗದಲ್ಲಿ, ಕೋಲಾರದಲ್ಲಿ ಇದು ಏನು ಈ ಟಿಪ್ಪು ಸ್ವರ್ಡ್ಗಳನ್ನೆಲ್ಲ ಪ್ರದರ್ಶನ ಮಾಡಿದ್ರಲ್ಲ, ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಭಯೋತ್ಪಾದಕ ಮನಸ್ಥಿತಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಆದರೆ ರಾಷ್ಟ್ರಭಕ್ತಿಯನ್ನು ಬಿತ್ತುತ್ತಿರುವಂಥ, ಇಡೀ ರಾಷ್ಟ್ರದಲ್ಲಿ ರಾಷ್ಟ್ರಭಕ್ತಿಯ ಒಂದು ರಾಷ್ಟ್ರೀಯತೆಯ ಮನೋಭಾವವನ್ನು ತುಂಬುತ್ತಾ ಇರುವಂಥ ಹಾಗೂ ಸೇವಾ ಮನೋಭಾವನೆಗೆ ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಹೆಸರುವಾಸಾಗಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸೇವಾ ಸಂಘಟನೆ ಆಗಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇವರು ಬ್ಯಾನ್ ಮಾಡಬೇಕಂತಾರೆ. ಅಂದರೆ ಇವರ ಮನಸ್ಥಿತಿಯ ಹಾಗೂ ದ್ವಂದ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅಷ್ಟಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೀವು ಯಾಕ್ರಿ ಬ್ಯಾನ್ ಮಾಡಬೇಕು? ಅವರು ಮಾಡಿರುವಂಥ ಒಂದು ಇದು ಎಲ್ಲಾದರೂ ಪ್ರವಾಹ ಆಗುತ್ತೆ, ಫ್ಲಡ್ ಆಗುತ್ತೆ, ಭೂಕಂಪ ಆಗುತ್ತೆ, ಅಲ್ಲಿ ಹೋಗಿ ಫಸ್ಟ್ ನಿಂತ್ಕೊಳ್ಳುವಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಅಲ್ಲಿ ಹೋಗಿ ಸೇವೆ ಮಾಡೋದಕ್ಕೋಸ್ಕರ ಏನು ಬ್ಯಾನ್ ಮಾಡ್ತೀರಾ? ಅಥವಾ ಇಡೀ ದೇಶದಲ್ಲಿ ನೇಷನ್ ಫಸ್ಟ್ ಅನ್ನುವಂಥ ಒಂದು ಭಾವನೆಯನ್ನು ಬಿತ್ತಿ ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಪ್ರೊಪಗೇಟ್ ಮಾಡ್ತಿರುವಂಥದಕ್ಕೋಸ್ಕರ ಬ್ಯಾನ್ ಮಾಡ್ತಾಯಿದ್ದೀರಾ? ಅಥವಾ ವ್ಯಕ್ತಿ ನಿರ್ಮಾಣ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೂಲಕ ವ್ಯಕ್ತಿ ನಿರ್ಮಾಣವನ್ನು ಮಾಡಿ ಅತ್ಯಂತ ದೊಡ್ಡ ದೊಡ್ಡ ಮಹನೀಯರನ್ನು ನಮ್ಮ ಸಮಾಜಕ್ಕೆ ನೀಡ್ತಿರುವಂಥ ಅವರ ವ್ಯಕ್ತಿ ನಿರ್ಮಾಣದ ಒಂದು ಸೇವೆಗೋಸ್ಕರ ನೀವು ಬ್ಯಾನ್ ಮಾಡೋಕ್ಕೆ ಹೊರಟಿದ್ದೀರಾ? ಏನಕ್ಕೋಸ್ಕರ ಅಂತ ಹೇಳಿ ಒಂದಿಷ್ಟು ನೀವು ಇದು ಉತ್ತರವನ್ನು ಕೊಡಬೇಕಾಗತ್ತೆ. ಏನಕ್ಕೆ ಬ್ಯಾನ್ ಮಾಡ್ತಿದ್ದೀರಾ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ನಾನು ಆವಾಗಲೇ ಹೇಳಿದೆ, ವ್ಯಕ್ತಿ ನಿರ್ಮಾಣ ಅಂತ ಹೇಳಿದಿದ್ರೆ ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಹಲವಾರು ಮುಖ್ಯಮಂತ್ರಿಗಳು, ಹಲವಾರು ಫೀಲ್ಡ್ಗಳಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ಮಹನೀಯರುಗಳು ರಾಷ್ಟ್ರೀಯ ಸ್ವಯಂ ಸೇವಕದ ವ್ಯಕ್ತಿ ನಿರ್ಮಾಣದಿಂದ ಹೊರಗಡೆ ಬಂದವರು. ಇಂಥ ಮಹನೀಯರನ್ನು ಕೊಟ್ಟಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಗೋಸ್ಕರ ಅವ್ರನ್ನ ಬ್ಯಾನ್ ಮಾಡಬೇಕಂತಿದ್ದೀರಾ? ಯಾಕೆ ಬ್ಯಾನ್ ಮಾಡಬೇಕಂತಿದ್ದೀರಾ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಅಷ್ಟೇ ಅಲ್ಲ, ನೆಹರೂಗಾಗಿಲ್ಲ, ಇಂದಿರಾ ಗಾಂಧಿಗಾಗಿಲ್ಲ, PV ನರಸಿಂಹರಾವ್ ಅವರಿಗಾಗಿಲ್ಲ. ಆದ್ದರಿಂದಾಗಿ ಈಗಿನ ಯಾವ ಸಿದ್ದರಾಮಯ್ಯನವರಿಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಇವರ್ಯಾರಿಗೂ ಕೂಡ ಇದು ಕನಸಿನ ಮಾತು ಹೊರತು, ಇವರ ಸ್ಟೇಟ್ಮೆಂಟು ಬಾಯಲ್ಲಿ ಮಾತ್ರ ಇದು ಸಾಧ್ಯ ಹೊರತು ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳಿಕ್ಕೆ ಬಯಸ್ತೀನಿ. ಓಕೆನಾ, RSS ಇದ್ರೆ ಮಾತ್ರ BJP, ಹಾಗಾಗಿ ಈ ವಿಚಾರದಲ್ಲಿ BJP ಜಾಸ್ತಿ ಆಸಕ್ತಿ ತೋರಿಸ್ತಾ ಇದೆ ಅನ್ನುವಂತಹ ಟೀಕೆಗಳು, ಚರ್ಚೆಗಳು. ನೋಡಿ, ಐಡಿಯಾಲಜಿಕಲಿ ಎರಡೂ ಕೂಡ ಸಿಮಿಲರ್ ಆಯಿತಾ.
ನಾವು ಕೂಡ ನೇಷನ್ ಫಸ್ಟ್ ಅಂತ ಹೇಳ್ತೀವಿ, RSSನವರು ಕೂಡ ನೇಷನ್ ಫಸ್ಟ್ ಅಂತ ಹೇಳ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮಪೂಜ್ಯ ಇವರೇ ಹೇಳಿದ್ದಾರೆ, ಯಾರೋ ಸರಸಂಘ ಚಾಲಕರೇ ಹೇಳಿದ್ದಾರೆ. ನೋಡಿ, BJP ಅವ್ರು ಬರ್ತಾರೆ ನಮ್ಮ ಹತ್ರ, ಅವರು ಇದು ಕಾರ್ಯಕರ್ತರನ್ನ ಕೊಡಿ ಅಂತ ಹೇಳಿದರು, ನಾವು ಕೊಟ್ಟಿದ್ದೀವಿ. ಅವರು ನಮ್ಮ ಹತ್ರ ಬಂದು ಮಾರ್ಗದರ್ಶನವನ್ನು ನೀಡಿ ಅಂತ ಹೇಳಿದ್ದಾರೆ, ನೀಡಿದ್ದೀವಿ. ದೇಶ ಹಾಗೂ ದೇಶ ಮೊದಲು ಅನ್ನುವಂಥ ಕಾನ್ಸೆಪ್ಟಲ್ಲಿ ಆ ವೈಚಾರಿಕ ವಿಷಯ ಬಂದಾಗ ನಾವು ಈ ವಿಷಯವನ್ನು ಯಾರು ಪುಷ್ ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಾಳೆ ಕಾಂಗ್ರೆಸ್ನವರು ಬಂದು ಇದೇ ವಿಚಾರದಲ್ಲಿ ನಮಗೆ ಕೇಳಿದರೆ ನಾವು ಅವ್ರನ್ನೂ ಕೂಡ ಮಾರ್ಗದರ್ಶನ ಮಾಡ್ತೀವಿ. ಅದರಲ್ಲಿ ನಮಗೇನು ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ಕೊಂಡು ಸರಸಂಘ ಚಾಲಕರೇ ಹೇಳಿದ್ದಾರೆ. ಅಂಥದ್ರಲ್ಲಿ ನೀವು ಯಾಕೆ ಒಂದು ಸಂಕುಚಿತ ಮನೋಭಾವದಲ್ಲೇ ಮುಂದೆ ಹೊರಿತಿದ್ದೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಕಾಂಗ್ರೆಸ್ನವರಿಗೆ. ಎಸ್, ಓಕೆ. ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ RSS ಸಂಘಟನೆ ಸ್ವತಂತ್ರ ಹೋರಾಟದಲ್ಲಿ RSSನ ಭಾಗ ಏನು ಅನ್ನುವಂಥದ್ದು, ಪಾತ್ರ ಏನು ಅಂತ ಇದು ಯಾವಾಗಲೂ ಕೂಡ ಕಾಂಗ್ರೆಸ್ನವರು ಕೇಳ್ತಾ ಇರ್ತಾರೆ. ನಾನು ಕೂಡ ಆವಾಗವಾಗ ಹೇಳ್ತಾ ಇರ್ತೀನಿ. ನೋಡಿ, ಇವಾಗಿನ ಕಾಂಗ್ರೆಸ್ ಪಕ್ಷ ಏನಿದೆಯಲ್ವಾ, ಇದು ರಾಜಕೀಯ ಕಾಂಗ್ರೆಸ್ ಪಕ್ಷ. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆಗಿನ ಕಾಂಗ್ರೆಸ್ನಲ್ಲಿ RSSನ ಫೌಂಡರ್ ಏನಿದ್ದಾರೆ ಇವರು ಡಾಕ್ಟರ್ ಜಿ, ಅವರು ಕೂಡ ಅದರ ಭಾಗವಾಗಿದ್ದರು. ಆನಂತರ ನಾಗ್ಪುರದ ಜನರಲ್ ಸೆಕ್ರೆಟರಿ ಕೂಡ ಅವರಾಗಿದ್ದರು. ಅಷ್ಟೇ ಅಲ್ಲ, ಜನಸಂಘವನ್ನು ಹುಟ್ಟು ಹಾಕಿದಂಥ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಆಗಿನ ಕಾಂಗ್ರೆಸ್ನ ಭಾಗವಾಗಿದ್ದು, ಆಗಿನ ಕಾಂಗ್ರೆಸ್ನ ಮೊದಲ ಸರ್ಕಾರದಲ್ಲಿ ಮಿನಿಸ್ಟ್ರು ಕೂಡ ಆಗಿದ್ದರು. ಅಷ್ಟೇ ಅಲ್ಲ, ಆಗಿನ ಕಾಂಗ್ರೆಸ್ಸು ಅದು ಫ್ರೀಡಮ್ ಮೂಮೆಂಟ್ಗೋಸ್ಕರ ಹುಟ್ಟಿರುವಂಥದ್ದು. ಆಗಿನ ಕಾಂಗ್ರೆಸ್ನಲ್ಲಿ ಇವಾಗ BJPಯಲ್ಲಿರುವ ಆವಾಗ ಹಾಗೂ ಈಗ ಕಾಂಗ್ರೆಸ್ನಲ್ಲಿರುವಂಥವರ ತಂದೆಯರು ತಾತಂದರು ಎಷ್ಟೋ ಜನ ಅವರು ಆವಾಗ ಪಕ್ಷಭೇದ ಮರೆತು ಆ ಒಂದು ಅಂಬ್ರೆಲ್ಲ ಯಾವುದು ಆಗಿನ ಕಾಂಗ್ರೆಸ್ ಎನ್ನುವ ಅಂಬ್ರೆಲ್ಲಾದ ಕೆಳಗಡೆ ನಿಂತು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು. ಅದರಲ್ಲಿ ನನ್ನ ತಾತಂದಿರಿರ್ಬೋದು, ನಿಮ್ಮ ತಾತಂದಿರಿರ್ಬೋದು, ಇವರ ತಾತಂದಿರಿರ್ಬೋದು, ಅವರ ತಾತಂದಿರಿರ್ಬೋದು, ಕಾಂಗ್ರೆಸ್ನವರ ತಾತಂದಿರಿರ್ಬೋದು, BJPಯವರ ತಾತಂದಿರಿರ್ಬೋದು, ಕಮ್ಯುನಿಸ್ಟ್ ಪಕ್ಷದ ತಾತಂದಿರಿರ್ಬೋದು, ಎಲ್ಲರೂ ನಾವೆಲ್ಲ ಒಂದಾಗಿ ಆ ದಿನ ಹೋರಾಡಿದ್ದು ಹೊರತು ಆ ಸ್ವಾತಂತ್ರ್ಯ ಹೋರಾಟ ಯಾವುದೇ ಒಂದು ಈಗಿನ ಹೈಜಾಕ್ ಕಾಂಗ್ರೆಸ್ ಪಕ್ಷ ಇದೆಯಲ್ವಾ, ಇದರ ಮನೆಯ ಆಸ್ತಿಯಲ್ಲ, ಜಹಗೀರಲ್ಲ ಅನ್ನುವಂಥದ್ದನ್ನು ಅವರು ಮನದಟ್ಟು ಮಾಡ್ಕೋಬೇಕು. ಸಿದ್ಧಾಂತ ಏನು ಅಂತೇಳಿ ಕೇಳುವಂಥದ್ದು, RSSನ ಸಿದ್ಧಾಂತ ಏನು ಅಂತೇಳಿ ಯಾವಾಗಲೂ ಕೂಡ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾರೆ. ಏನು ಹೇಳ್ತೀರಿ? ನಾನು ಆವಾಗಲೇ ಹೇಳಿದ್ನಲ್ಲ, ದೇಶ ಮೊದಲು, ದ್ಯಾಟ್ಸ್ ಇಟ್. ಹಾಗೂ RSSನ ಕೆಲಸ ಏನಂದರೆ ಶಾಖೆಯಲ್ಲಿ ನಡೆಯುವಂಥದ್ದು ವ್ಯಕ್ತಿ ನಿರ್ಮಾಣ, ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ನೀಡುವಂಥದ್ದು, ಸಿಂಪಲ್. ಓಕೆ, ಬ್ರೈನ್ ವಾಶ್ ಮಾಡ್ತಾರೆ RSS ಸಂಘಟನೆ ಅನ್ನುವಂತಹ ಬಲವಾದ ಆರೋಪ ಇದೆ, ಚರ್ಚೆ ಆಗತ್ತೆ. ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಆರೋಪ ಅಂದರೆ ಕಾಂಗ್ರೆಸ್ನವರ ಟೀಕೆಗಳೇನಿದೆಯಲ್ವಾ, ಅದು ಸಾಯತ್ತೆ. RSS ಮಾಡುವಂಥ ಒಳ್ಳೆಯ ಕಾರ್ಯಗಳು ಯಾವತ್ತೂ ಉಳಿಯತ್ತೆ. ಓಕೆ, ಇನ್ನು ಪತ್ರ ಬರೆದ ನಂತರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಿದೆಯಂತೆ, ಇದಕ್ಕೇನು ನಿಮ್ಮ ರಿಯಾಕ್ಷನ್? ಪ್ರಿಯಾಂಕಾ ಖರ್ಗೆ ಅವರಿಗೆ ಕರ್ನಾಟಕದಲ್ಲಿ ಬೆದರಿಕೆ ಕರೆ ಬರ್ತಿದೆ ಅಂತ ಹೇಳಿದ್ರೆ, ಇವರು ಸರ್ಕಾರದ ಒಂದು ಗೃಹ ಇಲಾಖೆ ಹಾಗೂ ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡಲಿಕ್ಕೆ ಒಂದು ತಾಕತ್ತಿದೆ ಅನ್ನುವಂಥ ಒಂದು ಡೌಟ್ ಬರುತ್ತೆ ಸಾಮಾನ್ಯ ಜನರ ಕಥೆ ಏನು. ಅದರಿಂದಾಗಿ ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ಖರ್ಗೆಯವರು ಇದು ಸುಮ್ಮನೆ ಒಂದು ಇಮೋಷನನ್ನು ಇವೋಕ್ ಮಾಡೋದಕ್ಕೋಸ್ಕರ ಒಂದು ನಾಟಕವನ್ನು ಆಡ್ತಿದ್ದಾರೆ. ಇವತ್ತು ರೇಣುಕಾಚಾರ್ಯ ಅವರು ಭಾಳ ಚೆನ್ನಾಗಿ ಹೇಳಿದರು, ಇವರೇ ಕಾಲ್ ಮಾಡಿಕೊಂಡು ಮೋಸ್ಟ್ಲಿ ಇವರೇ ನಾಟಕ ಆಡ್ತಿದ್ದಾರೆ, ನನಗೆ ಬೆದರಿಕೆ ಬರ್ತಿದೆ ಅಂತ. ಇದನ್ನು ನಂಬುವಂಥ ನೀವು ನಂಬ್ತೀರಾ? ಯಾರಾದರೂ ನಂಬೋಕ್ಕಾಗತ್ತಾ? ಅದರಿಂದಾಗಿ ಇದು ಅಪ್ಪಟ ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಓಕೆ. ಇನ್ನು ಕೊನೆಯದಾಗಿ ಸ್ವತಃ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನ್ನು ಉಲ್ಲೇಖ ಮಾಡಿದರು. RSSನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರ್ದು ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಏನನ್ಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ ಈ ಹೇಳಿಕೆಗಳು, ಈ ಚರ್ಚೆಗಳು? RSSನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಲ್ಲ. ಆದರೆ ಅವರು ಹೇಳ್ತಿರುವಂಥದ್ದು RSSನ ಜಾಗದಲ್ಲಿ ಅಂತ ಹೇಳ್ತಿರುವಂಥದ್ದು. ಸರ್ಕಾರಿ ಜಾಗಗಳು ಕೇವಲ ಕಾಂಗ್ರೆಸ್ ಪಕ್ಷದ ಜಾಗಿರಲ್ಲ. ಅದು ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ, ಈ ದೇಶದ ಜನರು ಸಾಮಾನ್ಯ ಪ್ರಜೆಗಳು ಯಾರಿದ್ದಾರೆ, ಅದು ಇದು BJP ಇರಲಿ, ಕಾಂಗ್ರೆಸ್ ಇರಲಿ, ಹಾಗೂ ಯಾರೇ ಇರಲಿ, ಅವರೆಲ್ಲರಿಗೂ ಸೇರಿರುವಂಥದ್ದು. ಅದರಿಂದಾಗಿ ಸರ್ಕಾರಿ ಜಾಗಗಳು ಎಲ್ಲರಿಗೆ ಸೇರಿರುವಂಥದ್ದಾಗಿದ್ದರಿಂದಾಗಿ ಪರ್ಮಿಷನ್ ತಗೊಂಡೇ ಮಾಡ್ತಿರುವಂಥದ್ದು ಎಲ್ಲದು. ಅದರಿಂದಾಗಿ ಇವರು ಸುಮ್ಮನೆ ಇವಾಗ ಏನಂತ ಹೇಳಿದರೆ ಎಲ್ಲ ಕಡೆ ಸೋತಿದ್ದಾರೆ. ಆನಂತರ ರಾಷ್ಟ್ರೀಯ ವಿಚಾರಧಾರೆಯಿಂದಾಗಿ BJP ಕೂಡ ಎಲ್ಲ ಕಡೆ ವಿನ್ ಆಗ್ತಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಭಯ ಆಗಿದೆ. ಅದರಿಂದಾಗಿ ಇವರು ಇಂಥ ವಿಷಯದಿಂದ
ಪಬ್ಲಿಕ್ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ ಹೊರತು ಇವಾಗ ಆರ್ ಎಸ್ ಎಸ್ ಹುಟ್ಟಿ 100 ವರ್ಷ ಆಯಿತು. ಆನಂತರ ಸ್ವಾತಂತ್ರ್ಯ ಬಂದು 75ಕ್ಕೂ ಹೆಚ್ಚು ವರ್ಷ ಆಯಿತು. 75 ವರ್ಷದಲ್ಲಿ ಸುಮಾರು 65 ವರ್ಷ ಕಾಂಗ್ರೆಸ್ಸೇ ಇಡೀ ದೇಶವನ್ನು ಆಳಿದೆ. ಆವಾಗ ಇವರಿಗೆ ಜ್ಞಾನ ಇರಲಿಲ್ವಾ ಅಲ್ವಾ? ಎಷ್ಟೊಂದು ಕಾರ್ಯಕ್ರಮ ನಡೆದಿದೆ. ಏಕಾಏಕಿ ಇವಾಗ ಏನಕ್ಕೆ ಮಾಡ್ತಿದ್ದಾರೆ ಇವರು? ಅದರಿಂದಾಗಿ ಇದೆಲ್ಲ ಸ್ಪಷ್ಟವಾಗಿ ಎಲ್ಲೋ ಒಂದು ಕಡೆ ಅಟೆನ್ಷನನ್ನು ಡೈವರ್ಟ್ ಮಾಡುವಂಥದ್ದು ಒಂದು ಸ್ಪಷ್ಟ ಹುನ್ನಾರ ಬಿಟ್ಟರೆ ಬೇರೆ ಏನೂ ಅಲ್ಲ. ಇನ್ನು ಪ್ರಿಯಾಂಕಾ ಖರ್ಗೆ ಅವರ ಪತ್ರದ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಜಾಥಾ ಕಾರ್ಯಕ್ರಮ ಯಾವ ರೀತಿಗೆ ಖಂಡಿಸ್ತೀರಾ ನೀವು? ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಏನಿರುತ್ತೆ? ಎಲ್ಲ ಕಡೆ ನಡೀತಿದೆ. ಇದು ಖಾಲಿ BJP ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಈ ದೇಶದ ಪ್ರತಿಯೊಬ್ಬರ ಜನರು ಕೂಡ ಈ ದೇಶ RSSನ್ನು ಓನ್ ಮಾಡಿದೆ, ತನ್ನಲ್ಲಿ ಓನ್ ಮಾಡಿದೆ. ಅದರಿಂದಾಗಿ ಇಡೀ ದೇಶದ ಜನರೇ ಅವರಿಗೆ ತಕ್ಕವಾದ ಪಾಠವನ್ನು ಉತ್ತರವನ್ನು ಕೊಡ್ತಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ರತನ್ ರಮೇಶ್ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.